ಈ ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ಜನಿಸಿದ ಒಬ್ಬ ಮಹಾವೀರ ಇಂದಿಗೂ ಜೀವಂತವಾಗಿದ್ದಾನ. ರಾಮನ ಪರಮ ಭಕ್ತ, ಅಜೇಯ ಶಕ್ತಿ, ಅಮರತ್ವ ಪಡೆದ ಚಿರಂಜೀವಿ ಹನುಮಂತ ಇಂದು ಕೂಡ ಈ ಭೂಮಿಯಲ್ಲಿ ಇದ್ದಾನಂತೆ. ಕೆಲವರು ಅವನನ್ನ ಕಂಡಿದ್ದೇವೆ ಎನ್ನುತ್ತಾರೆ, ಕೆಲವರು ಅವನ ಧ್ವನಿ ಕೇಳಿದ್ದೇವೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಅವನು ಇಂದಿಗೂ ರಾಮನ ನಾಮ ಕೇಳುವ ಜಾಗದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎನ್ನುತ್ತಾರೆ. ಆದರೆ ಇದು ಕೇವಲ ನಂಬಿಕೆಯ ಅಥವಾ ನಿಜವಾಗಿಯೂ ಹನುಮಂತ ಇಂದಿಗೂ ಬದುಕಿದ್ದಾನ ಮತ್ತು ಅವನು ಈಗ ಎಲ್ಲಿದ್ದಾನೆ? ನಾವು ಇಂದು ಕೇಳಲಿರುವ ಕತೆ ನಿಮ್ಮ ಮನಸ್ಸನ್ನೇ ನಡುಗಿಸಬಹುದು. ರಾಮಾಯಣದ ಹೆಸರು ಕೇಳಿದಾಗ ರಾಮನ ನಂತರ ನೆನಪಾಗುವ ಮಹಾನ್ ವ್ಯಕ್ತಿ ಹನುಮಂತ. ಅವನು ಕೇವಲ ವಾನರನಲ್ಲ, ಅವನು ಭಕ್ತಿಯ ಶಕ್ತಿ. ಅವನು ಕೇವಲ ಯೋಧನಲ್ಲ, ಅವನು ನಂಬಿಕೆಯ ಪ್ರತೀಕ. ಅವನು ದೇಹದಲ್ಲಿ ಅಪಾರ ಬಲ ಇತ್ತು, ಆದರೆ ಅವನ ಹೃದಯದಲ್ಲಿ ಕೇವಲ ರಾಮನಿದ್ದನು. ಸಮುದ್ರ ದಾಟಿದ, ಲಂಕೆಯನ್ನ ಸುಟ್ಟ, ಸಂಜೀವಿನಿ ಪರ್ವತ ತಂದು ಲಕ್ಷ್ಮಣನ ಜೀವ ಉಳಿಸಿದ. ಆದರೆ ಇಷ್ಟೆಲ್ಲ ಶಕ್ತಿ ಇದ್ದರೂ ಅವನು ಎಂದಿಗೂ ತನ್ನನ್ನು ದೊಡ್ಡವನು ಎಂದು ಭಾವಿಸಲಿಲ್ಲ. ಅವನಿಗೆ ರಾಮ ಸೇವೆಯೇ ಜೀವನವಾಗಿತ್ತು. ಹಿಂದೂ ಧರ್ಮದಲ್ಲಿ ಚಿರಂಜೀವಿ ಎಂಬ ಪದ ಇದೆ, ಅಂದರೆ ಸಾವಿರಾರು ವರ್ಷಗಳ ಕಾಲ ಬದುಕುವವರು. ಪುರಾಣಗಳ ಪ್ರಕಾರ ಈ ಭೂಮಿಯಲ್ಲಿ ಇಂದಿಗೂ ಜೀವಂತವಾಗಿರುವ ಕೆಲ ಚಿರಂಜೀವಿಗಳಲ್ಲಿ ಹನುಮಂತ ಕೂಡ ಒಬ್ಬ ಅಂತ ಹೇಳ್ತಾರೆ. ರಾಮನು ಭೂಮಿಯಿಂದ ತೆರಳುವಾಗ ಹನುಮಂತನು ದುಃಖದಿಂದ ಅತ್ತನಂತೆ. ಆ ಸಮಯದಲ್ಲಿ ಶ್ರೀರಾಮನು ಹೇಳಿದಂತೆ, ಯಾವ ಜಾಗದಲ್ಲಿ ನನ್ನ ಹೆಸರು ಕೇಳಿಸುತ್ತದೋ, ಯಾವ ಹೃದಯದಲ್ಲಿ ಭಕ್ತಿ ಇರುತ್ತದೋ ಅಲ್ಲಿ ನೀನು ಇರಬೇಕು ಎಂದು ಆಶೀರ್ವಾದಿಸುತ್ತಾನೆ. ಇದು ಸಾವಿರಾರು ಜನ ಕೇಳುವ ಪ್ರಶ್ನೆ, ಹನುಮಂತ ಎಲ್ಲಿದ್ದಾನೆ? ಕೆಲವರು ಹೇಳ್ತಾರೆ ಅವನು ಹಿಮಾಲಯದ ಗುಹೆಗಳಲ್ಲಿ ಧ್ಯಾನ ಮಾಡುತ್ತಿದ್ದಾನೆ. ಇನ್ನು ಕೆಲವರು ಹೇಳ್ತಾರೆ ಅವನು ಅಜ್ಞಾತ ರೂಪದಲ್ಲಿ ಈ ಭೂಮಿಯಲ್ಲಿ ಸಂಚರಿಸುತ್ತಿದ್ದಾನೆ. ಕೆಲ ಸಾಧುಗಳು ಹೇಳುವ ಪ್ರಕಾರ ರಾತ್ರಿ ವೇಳೆ ಕೆಲವು ದೇವಸ್ಥಾನಗಳಲ್ಲಿ ವಿಚಿತ್ರ ಶಕ್ತಿ ಅನುಭವವಾಗುತ್ತದೆ. ವಿಶೇಷವಾಗಿ ರಾಮನ ಭಜನೆ ನಡೆಯುವ ಸ್ಥಳಗಳಲ್ಲಿ ಅಲ್ಲಿ ಯಾರೂ ಕಾಣಿಸದಿದ್ದರೂ ಯಾರೋ ಇದ್ದಾರೆ ಎಂಬ ಅನುಭವವಾಗುತ್ತದೆ ಅಂತೆ. ಕೆಲವರು ಹೇಳ್ತಾರೆ ಹನುಮಂತನು ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಅವನ ಸಾನ್ನಿಧ್ಯ ಅನುಭವಕ್ಕೆ ಬರುತ್ತದೆ. ಭಾರತದ ಮಹಾನ್ ಭಕ್ತ ಕವಿ ತುಳಸಿದಾಸ ಅವರು ರಾಮನ ಪರಮ ಭಕ್ತರು. ಒಮ್ಮೆ ಅವನು ರಾಮ ದರ್ಶನಕ್ಕಾಗಿ ತೀವ್ರವಾಗಿ ಪ್ರಾರ್ಥಿಸಿದ್ದ. ಆ ಸಮಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಅವನ ಬಳಿ ಬಂದು, ನಿನಗೆ ರಾಮನ ದರ್ಶನ ಬೇಕಾ ಎಂದು ಕೇಳ್ತಾನೆ. ತುಳಸಿದಾಸರು ಆಶ್ಚರ್ಯದಿಂದ ಹೌದು ಎಂದು ಹೇಳ್ತಾರೆ. ಆ ವೃದ್ಧನು ಅವನನ್ನು ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ತುಳಸಿದಾಸನಿಗೆ ಶ್ರೀರಾಮನ ದರ್ಶನವಾಯಿತಂತೆ. ಆದರೆ ನಂತರ ಅವನಿಗೆ ತಿಳಿಯಿತು ಆ ವೃದ್ಧ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ಅವರೇ ಸ್ವತಃ ಹನುಮಂತ ಅಂತ. ಯಾವ ಜಾಗದಲ್ಲಿ ರಾಮನ ಹೆಸರು ಭಕ್ತಿಯಿಂದ ಉಚ್ಚರಿಸಲಾಗುತ್ತದೋ ಅಲ್ಲಿ ಹನುಮಂತನ ಸಾನ್ನಿಧ್ಯ ಇರುತ್ತದೆ. ಆ ಕಾರಣಕ್ಕೆ ಅನೇಕರು ರಾಮಾಯಣ ಪಾರಾಯಣ ಮಾಡುವಾಗ ಒಂದು ಖಾಲಿ ಆಸನ ಇಡ್ತಾರೆ, ಏಕೆಂದರೆ ಅವರು ನಂಬ್ತಾರೆ ಹನುಮಂತ ಸ್ವತಃ ಇಲ್ಲಿ ಬರುತ್ತಾನೆ. ಕೆಲವರು ಹೇಳ್ತಾರೆ ರಾತ್ರಿ ದೇವಸ್ಥಾನದಲ್ಲಿ ಗಂಟೆ ಸ್ವತಃ ಬಾರಿಸಿದಂತೆ. ಕೆಲವರು ಹೇಳ್ತಾರೆ ಯಾರೂ ಇಲ್ಲದಿದ್ದರೂ ವಿಚಿತ್ರ ಸುಗಂಧ ಬರುತ್ತದೆ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಆದರೆ ಭಕ್ತರಿಗೆ ಇದು ಹನುಮಂತನ ಸಂಕೇತ. ಭಾರತದಲ್ಲಿ ಅನೇಕ ಜನರು ವಿಚಿತ್ರ ಅನುಭವಗಳನ್ನು ಹೇಳಿಕೊಂಡಿದ್ದಾರೆ. ಒಬ್ಬ ಸಾಧು ಹೇಳಿದ ಕತೆ ಹೀಗಿದೆ. ಅವನು ಹಿಮಾಲಯದಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಒಬ್ಬ ದೊಡ್ಡ ದೇಹದ ವಾನರ ಆಕಾರದ ವ್ಯಕ್ತಿ ದೂರದಲ್ಲಿ ಕಾಣಿಸಿಕೊಂಡನಂತೆ. ಅವನ ಕಣ್ಣುಗಳಲ್ಲಿ ಅಸಾಧಾರಣ ತೇಜಸ್ಸಿತ್ತು. ಅವನ ಕ್ಷಣದಲ್ಲೇ ಕಾಣೆಯಾದನಂತೆ. ಮತ್ತೊಬ್ಬ ಯಾತ್ರಿಕ ಹೇಳಿದ ಅವನು ಕಾಡಿನಲ್ಲಿ ದಾರಿ ತಪ್ಪಿದ್ದ. ಆ ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ದಾರಿ ತೋರಿಸಿದ, ಆದರೆ ಸ್ವಲ್ಪ ಸಮಯದ ನಂತರ ಅವನು ಕಾಣಿಸಲಿಲ್ಲ. ಆ ವ್ಯಕ್ತಿಯ ಕೈಯಲ್ಲಿ ರಾಮ ಎಂಬ ಹೆಸರಿತ್ತು ಎಂದು ಹೇಳಿದ. ಎಂತಹ ಕಥೆಗಳು ಸಾವಿರಾರು ವರ್ಷಗಳು ಆದರೂ ಇಂದಿಗೂ ನಮ್ಮ ಕಿವಿಗಳಿಗೆ ಕೇಳಿಸಿ ಬರುತ್ತಿವೆ. ಜನರು ಹನುಮಂತನನ್ನ ಕಲ್ಲಿನ ಮೂರ್ತಿಯಲ್ಲಿ ಹುಡುಕುತ್ತಾರೆ, ಆದರೆ ನಿಜವಾದ ಭಕ್ತರು ಹೇಳ್ತಾರೆ ಹನುಮಂತನು ಭಕ್ತಿಯಲ್ಲಿದ್ದಾನೆ. ಒಬ್ಬ ದುರ್ಬಲನಿಗೆ ಸಹಾಯ ಮಾಡಿದಾಗ ಅಲ್ಲಿ ಹನುಮಂತ ಇದ್ದಾನೆ. ಯಾರಾದರೂ ಸತ್ಯಕ್ಕಾಗಿ ನಿಂತಾಗ ಅಲ್ಲಿ ಕೂಡ ಹನುಮಂತನಿರುತ್ತಾನೆ. ಯಾರಾದರೂ ತಮ್ಮ ತಂದೆ ತಾಯಿಯನ್ನ ಗೌರವಿಸಿದಾಗ ಅಲ್ಲಿ ಸಹ ಹನುಮಂತನ ಭಕ್ತಿ ಇರುತ್ತದೆ. ಹನುಮಂತನು ಕೇವಲ ದೇವರಲ್ಲ, ಅವನು ಒಂದು ಅಗಾಧವಾದ ಶಕ್ತಿ. ಅವನು ಧೈರ್ಯ, ಅವನು ನಂಬಿಕೆ. ಇಂದು ಜಗತ್ತು ಬದಲಾಗಿದೆ. ಜನರು ಹಣಕ್ಕಾಗಿ ಬದುಕುತ್ತಿದ್ದಾರೆ, ಭಕ್ತಿ ಕಡಿಮೆಯಾಗುತ್ತಿದೆ, ಸಂಬಂಧಗಳು ದುರ್ಬಲವಾಗುತ್ತಿವೆ. ಇಂತಹ ಸಮಯದಲ್ಲಿ ಹನುಮಂತನು ಏನು ಮಾಡುತ್ತಿದ್ದಾನೆ? ಬಹುಶಃ ಅವನು ಜನರ ಮನಸ್ಸನ್ನು ಬಲಪಡಿಸುತ್ತಿದ್ದಾನೆ, ಅಥವಾ ನಿರಾಶೆಯಲ್ಲಿರುವವರಿಗೆ ಧೈರ್ಯ ಕೊಡುತ್ತಿದ್ದಾನೆ, ದುರ್ಬಲರನ್ನು ರಕ್ಷಿಸುತ್ತಿದ್ದಾನೆ ಮತ್ತು ರಾಮನ ಹೆಸರಿನ ಮಹತ್ವವನ್ನು ಮತ್ತೆ ಮತ್ತೆ ಎಲ್ಲರ ಮನದಲ್ಲಿ ನೆನಪಿಸುತ್ತಿದ್ದಾನೆ. ಇಂದು ಕೆಲವರು ಹೇಳ್ತಾರೆ ಹನುಮಂತ ಸಾವಿರಾರು ವರ್ಷ ಹೇಗೆ ಬದುಕುತ್ತಾನೆ?
ವಿಜ್ಞಾನ ಇದನ್ನು ಒಪ್ಪುವುದಿಲ್ಲ. ಆದರೆ ವಿಜ್ಞಾನಕ್ಕೆ ಅರ್ಥವಾಗದ ಅನೇಕ ವಿಷಯಗಳು ಇವೆ. ಭಕ್ತಿ, ಆಧ್ಯಾತ್ಮಿಕ ಶಕ್ತಿ, ಧ್ಯಾನ. ಹಿಂದೂ ಧರ್ಮದಲ್ಲಿ ದೇವತೆಗಳ ಕಥೆಗಳನ್ನು ಕೇವಲ ದೇಹದ ದೃಷ್ಟಿಯಿಂದ ನೋಡುವುದಿಲ್ಲ, ಅವು ಒಂದು ಶಕ್ತಿಯ ಪ್ರತೀಕವಾಗಿವೆ. ಹನುಮಂತ ಎಂದರೆ ಅಜೇಯ ಮನೋಬಲ. ಜನರು ಹನುಮಂತನ ಬಲದ ಬಗ್ಗೆ ಮಾತನಾಡುತ್ತಾರೆ, ಆದರೆ ಅವನ ಅತಿದೊಡ್ಡ ಶಕ್ತಿ ಅವನ ಭಕ್ತಿಯಾಗಿದೆ. ರಾಮನಿಗಾಗಿ ಅವನು ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಾಗಿದ್ದ. ಇಂದು ಜನರು ಸ್ವಾರ್ಥಕ್ಕಾಗಿ ಬದುಕುತ್ತಾರೆ, ಆದರೆ ಹನುಮಂತನು ಸೇವೆಗಾಗಿ ಬದುಕಿದ್ದ. ಅದಾಗಿಯೇ ಅವನು ದೇವರಿಗಿಂತ ಕಡಿಮೆ ಅಲ್ಲ. ಹಳೆಯ ಕಾಲಗಳ ಪುರಾಣದ ಪ್ರಕಾರ ಹನುಮಂತನು ಕೆಲವೊಮ್ಮೆ ಸಾಮಾನ್ಯ ವ್ಯಕ್ತಿಯ ರೂಪದಲ್ಲಿ ಬರುತ್ತಾನಂತೆ, ಒಬ್ಬ ಭಿಕ್ಷುಕನಂತೆ, ವೃದ್ಧನಂತೆ ಹಾಗೂ ಕೆಲವೊಮ್ಮೆ ಯೋಗಿಯಂತೆ ಎಲ್ಲರಿಗೂ ಕಾಣಿಸಿಕೊಳ್ತಾನಂತೆ. ಅವನು ಯಾರಿಗೆ ಸಹಾಯ ಮಾಡಬೇಕೋ ಅವರಿಗೆ ಸಹಾಯ ಮಾಡ್ತಾನೆ ಮತ್ತು ನಂತರ ಕಾಣೆಯಾಗ್ತಾನಂತೆ. ಆದ್ದರಿಂದ ಅನೇಕ ಹಿರಿಯರು ಹೇಳ್ತಾರೆ, ಯಾರನ್ನು ತಿರಸ್ಕರಿಸಬೇಡ, ಯಾರು ಯಾವ ರೂಪದಲ್ಲಿ ಬರುತ್ತಾರೋ ಗೊತ್ತಿಲ್ಲ. ಪುರಾಣಗಳ ಪ್ರಕಾರ ಹನುಮಂತನಿಗೆ ಅಹಂಕಾರ ಇಷ್ಟ ಇಲ್ಲ. ಅವನಿಗೆ ಇಷ್ಟವಾದವರು ನಿಸ್ವಾರ್ಥ ಮನಸ್ಸಿನವರು, ಸತ್ಯ ಮಾತನಾಡುವವರು, ತಂದೆ ತಾಯಿಯನ್ನ ಗೌರವಿಸುವವರು, ರಾಮನ ಹೆಸರನ್ನ ಭಕ್ತಿಯಿಂದ ಹೇಳುವವರು. ಹನುಮಂತನು ಕೇವಲ ಪೂಜೆ ಮಾಡುವವರ ಜೊತೆ ಇರುವುದಿಲ್ಲ, ಒಳ್ಳೆಯ ಮನಸ್ಸಿನವರ ಜೊತೆ ಇರ್ತಾನೆ. ಭಾರತದ ಅನೇಕ ಹನುಮ ದೇವಸ್ಥಾನಗಳಲ್ಲಿ ವಿಚಿತ್ರ ಘಟನೆಗಳ ಬಗ್ಗೆ ಜನರು ಹೇಳ್ತಾರೆ. ಕೆಲ ಕಡೆ ರಾತ್ರಿ ವೇಳೆ ವಿಚಿತ್ರ ಧ್ವನಿಗಳು ಕೇಳಿಸುತ್ತವೆ, ಕೆಲ ಕಡೆ ಭಕ್ತರು ಅಸಾಧಾರಣ ಶಕ್ತಿಯನ್ನ ಅನುಭವಿಸುತ್ತಾರೆ. ಕೆಲವರು ಹೇಳ್ತಾರೆ, ನಾವು ಸಂಕಷ್ಟದಲ್ಲಿದ್ದಾಗ ಹನುಮಂತ ನಮ್ಮನ್ನು ರಕ್ಷಿಸಿದ ಅಂತ. ಆದರೆ ನಂಬಿಕೆಯೋ ಅಥವಾ ನಿಜವೋ ಅದು ಪ್ರತಿಯೊಬ್ಬರ ಭಾವನೆ ಆಗಿದೆ. ಹನುಮಂತ ಇಂದು ನಮ್ಮ ಮುಂದೆ ಬರದಿದ್ದರೆ ಬಹುಶಃ ಅವನು ಹೀಗೆ ಹೇಳುತ್ತಿದ್ದ, ಭಯಪಡಬೇಡ, ನಿನ್ನೊಳಗೆ ಶಕ್ತಿ ಇದೆ, ನಂಬಿಕೆ ಇದೆ, ಕಳೆದುಕೊಳ್ಳಬೇಡ, ರಾಮನ ಹೆಸರನ್ನ ನೆನಪು ಮಾಡಿಕೊ. ಇಂದು ಜನರಿಗೆ ಬೇಕಾಗಿರುವುದು ಹಣವಲ್ಲ, ಮನಸ್ಸಿನ ಶಾಂತಿ. ಅದೇ ಹನುಮಂತನ ಮಾರ್ಗ. ಹಾಗಾದರೆ ಹನುಮಂತ ಇಂದಿಗೂ ಬದುಕಿದ್ದಾನ? ಈ ಪ್ರಶ್ನೆಗೆ ಯಾರಲ್ಲೂ ಸರಿಯಾದ ಉತ್ತರ ನಿಜವಾಗಿಯೂ ಇಲ್ಲ. ಸಾವಿರಾರು ವರ್ಷಗಳ ನಂತರವೂ ಕೋಟ್ಯಾಂತರ ಜನರು ಅವನನ್ನು ನಂಬ್ತಾರೆ. ಅವನ ಹೆಸರು ಕೇಳಿದಾಗ ಧೈರ್ಯ ಬರುತ್ತದೆ, ಅವನ ದೇವಸ್ಥಾನಕ್ಕೆ ಹೋದಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇದು ಕೇವಲ ಕಥೆಯಾಗದಿದ್ದರೆ ಇಷ್ಟು ಶಕ್ತಿ ಹೇಗೆ? ಬಹುಶಃ ಹನುಮಂತನು ದೇಹವಾಗಿ ಕಾಣಿಸದಿರಬಹುದು, ಆದರೆ ಅವನು ಭಕ್ತಿಯ ರೂಪದಲ್ಲಿ ಇನ್ನೂ ಬದುಕಿದ್ದಾನೆ. ಯಾವ ಹೃದಯದಲ್ಲಿ ರಾಮನಿದ್ದಾನೋ ಅಲ್ಲಿ ಹನುಮಂತ ಕೂಡ ಇದ್ದೇ ಇರ್ತಾನೆ. ಹನುಮಂತ ಇಂದಿಗೂ ಬದುಕಿದ್ದಾನ ಅಥವಾ ಅವನು ಕೇವಲ ನಂಬಿಕೆಯ ಪ್ರತೀಕನ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ದಯಮಾಡಿ ತಿಳಿಸಿ. ಮತ್ತು ಜೈ ಶ್ರೀರಾಮ್. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.